ಏನಪ್ಪ ಇದು ಸುದೀಪ್ ಸರ್ ಇವ್ರ ಕೈಗೆ ಹೆಂಗೆ ಸಿಕ್ಕಿದ್ರು ಅಂತ ಆಲೋಚನೆ ಮಾಡ್ತಾಯಿದ್ದೀರಾ? ಅದರಿಂದ ನೂರಾರು ಕಥೆಗಳು ಅಡಗಿದೆ. ಈ ಕಟಿಂಗ್ ಮಿಷಿನಲ್ಲಿ ಬರ್ತಿರೋ ಧೂಳು ಥರನೇ ನನ್ನ ಜೀವನ ಅಡಗಿಬಿಟ್ಟಿತ್ತು. ಅದ್ರ ಜೊತೆಗೆ ಆ ಚಿಪ್ಪಿಂಗ್ ಮಿಷಿನಲ್ಲಿ ಬೀಳ್ತಿರೋ ಏಟಂತೂ ಸಹಿಸಲಾಗಿರೋದ ನೋವು ಆಗಿಬಿಟ್ಟಿತ್ತು. ಸುಮಾರಷ್ಟು ಜನ ಎಲೆಕ್ಟ್ರಿಷಿಯನ್ನ ಜೀವನದ ಕಥೆಗಳು ಇದೇ ಥರ ಇರುತ್ತೆ. ಯಾಕಂದರೆ ಏನೋ ಮಾಡಬೇಕಂತ ಹೊರಡ್ತೀವಿ, ಆದರೆ ಏನೂ ಮಾಡೋಕ್ಕಾಗ್ದಿರ ಹಿಂದೆ ಉಳ್ಕೊಂಡ್ಬಿಡ್ತೀವಿ. ಏನೋ ಒಂದು ಅವಕಾಶ ಸಿಗುತ್ತೆ, ಇನ್ನೇನು ಮುಂದೆ ಹೋಗ್ಬಿಡ್ಬೇಕು ಅನ್ನೋ ಅಷ್ಟರಲ್ಲಿ ಕೆಲಸದಿಂದ ತೆಗೆದು ಕಿತ್ತೆಸ್ಬಿಟ್ಟಿರ್ತಾರೆ. ಏಂತಕ್ಕೆ ಆ ಥರ ಮಾಡ್ತಾರೆ, ಏಂತಕ್ಕೆ ನಮ್ಮ ಜೀವನ ಹಿಂಗಾಗ್ಬಿಟ್ಟಿದೆ ಅಂತ ಆಲೋಚನೆ ಮಾಡೋಷ್ಟರಲ್ಲಿ ಆಗಲೇ ಸಂಸಾರ ಅನ್ನೋ ಹೊಣೆ ನಮ್ಮ ಮೇಲೆ ಬಿದ್ದುಬಿಟ್ಟಿರುತ್ತೆ. ಆದರೆ ಒಂದಂತೂ ನಿಜ ಸ್ನೇಹಿತರೆ, ನನ್ನ ಜೀವನದಲ್ಲಿ ಆದ ನೋವುಗಳಿದೆಯಲ್ಲ, ಅದು ಮರೆಯಲಾಗದ ಕ್ಷಣಗಳು. ಎಲ್ಲರೂ ಬೇಡ ಅಂದರು, ಏನು ಮಾಡಬೇಕು ಅಂತ ಅರ್ಥ ಆಗ್ತಿರಲಿಲ್ಲ. ಆದರೆ ಒಂದಂತೂ ಗಟ್ಟಿ ನಿರ್ಧಾರ ಮಾಡಿದೆ, ನನ್ನ ಬೇಡ ಅನ್ನೋರು ಮುಂದೆನೇ ಬದುಕಿ ತೋರಿಸ್ಬೇಕು, ಬೇಡ ಅಂದವರೇ ನನ್ನ ಮತ್ತೆ ಕೆಲಸಕ್ಕೆ ಕರಿಬೇಕು ಅಂತ ಹಠದಿಂದ ಕೆಲಸ ಸ್ಟಾರ್ಟ್ ಮಾಡಿದೆ. ಆ ಹಠನೇ ಇವತ್ತು ಇಲ್ಲಿವರೆಗೂ ತಗೊಂಡೋಗಿ ನಿಲ್ಲಿಸಿದೆ. ಆದರೆ ಇವತ್ತು ಕಾಲ ಬದಲಾಗಿದೆ. ಅವತ್ತು ನನ್ನ ಯಾರೂ ಬೇಡ ಅಂತ ದೂರ ತಳ್ಳಿದ್ದವ್ರೆ ಇವತ್ತು ಫೋನ್ ಮಾಡಿ ಕೆಲ್ಸಕ್ಕೆ ಬರ್ತೀಯ ಅಂತ ಕೇಳ್ತಾರೆ. ಎಷ್ಟೋ ಜನ ಹುಡುಗರು ನನ್ನಿಂದ ದೂರ ಮಾಡಿ ಹೋದವರು, ಅಣ್ಣ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡಿಸ್ತಾರೆ. ಆ ನೆನಪನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಅನಿಸುತ್ತೆ. ಆದರೆ ಹಳೆಯ ನೋವು ಇದೆಯಲ್ಲ, ಅದನ್ನು ಮರೆಯೋಕ್ಕಾಗದೇ ಇರೋವಂಥ ಘಟನೆಗಳು. ಅದ್ರ ಜೊತೆಗೆ ನನ್ನ ಕೆಲಸದಿಂದನೇ ಸುದೀಪ್ ಸರ್ ಭೇಟಿಯಾಗಿದ್ದು, ನನ್ನ ಕೆಲಸನ ಗುರುತಿಸಿ ಮಾತಾಡಿಸಿ ಏನು ಕೆಲಸ ಮಾಡ್ತಿದೆ ಅಂತ ಕೇಳಿ ಒಂದು ಆಟೋಗ್ರಾಫು ಹಾಕಿ ಹಿಂಗೆ ಮುಂದುವರಿರಿ ಅಂತ ಹೇಳಿದ್ರಲ್ಲ, ಅದೊಂಥರ ತುಂಬ ಖುಷಿ ಅನ್ನಿಸ್ತು. ಈ ಕ್ರೆಡಿಟ್ ಬಂದು ನನ್ನೆಲ್ಲ ಎಲೆಕ್ಟ್ರಿಷಿಯನ್ ಬಾಂಧವರಿಗೆ ಸಲ್ಲಿಸ್ತೀನಿ. ನೆಕ್ಸ್ಟು ಅವ್ರು ಸಿಕ್ಕಿ ಆಟೋಗ್ರಾಫ್ ಹಾಕಿದ್ದು, ಅವ್ರನ್ನ ಮಾತಾಡಿಸಿದ್ದು ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇದೇ ಥರ ಬೆಂಬಲಿಸ್ತೀರಿ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮರಿದಿರ ಕಮೆಂಟ್ ಮಾಡಿ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಕೆಲಸನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾರು ಏನೇ ಅಂದರೂ ಬೇಜಾರು ಮಾಡ್ಕೊಬೇಡಿ. ಶ್ರಮಪಟ್ಟು ಕೆಲಸ ಮಾಡಿ, ಅದರಿಂದ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಜೈ ಎಲೆಕ್ಟ್ರಿಕಲ್, ಜೈ ಎಲೆಕ್ಟ್ರಿಕಲ್, ಜೈ ಎಲೆಕ್ಟ್ರಿಕಲ್.